ಹಾಯ್ ಫ್ರೆಂಡ್ಸ್, 32 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಬ್ಲೌಸಲ್ಲಿ ಲೆಂತ್ ಬಂದು 13 ಕಾಲಿದೆ. ಅದಕ್ಕೆ +1 ಸೇರಿಸ್ಕೊಂಡು 14 ಕಾಲು ತಗೊಳ್ಬೇಕು. ಫ್ರಂಟು ಬೇಕು ಎರಡು ಒಂದೇ ಕಟ್ಟಿಂಗಲ್ಲೇ ತೋರಿಸ್ತೀನಿ ನೋಡಿ. 14 ಕಾಲು, ಈ ಸೈಡ್ 14 ಕಾಲು, ಆ ಸೈಡ್ ಕರೆಕ್ಟಾಗಿ ಬರುತ್ತೆ. ಎರಡು ಸೈಡು ತಗೊಂಡ್ರೆ ನೋಡಿ, ಈ ಥರ ಅರ್ಧಕ್ಕೆ ಕರೆಕ್ಟಾಗಿ ಮಡ್ಚ್ಕೊಳ್ಬೇಕು. 14 ಕಾಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಮಡ್ಚ್ಕೊಳ್ಬೇಕು. ನಮ್ಮ ಕರೆಕ್ಟ್ ಅಳತೆ ಇರೋದು ಕೆಳಗಡೆ ಹೋಗ್ಬೇಕು ಬಟ್ಟೆ. ಇದು ಮೇಲೆ ಎಕ್ಸ್ಟ್ರಾ ಇರುತ್ತೆ ಬಟ್ಟೆ, ಅದು ಕಟ್ಟಿಂಗಲ್ಲಿ ತೆಗೆದ್ಬಿಡೋಣ. ಈ ಥರ ನೀಟಾಗಿ ಮಾಡಿಕೊಂಡ್ರೆ ಕಟ್ಟಿಂಗ್ಗೆ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ. ನೋಡಿ, ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ತೆಗೆದ್ಬಿಡ್ಬೇಕು. ಈಗ ನೋಡಿ, ಬ್ಲೌಸ್ ಅಳತೆನಲ್ಲಿ ತಗೊಂಡು ನೆಕ್ಕು 2 ಕಾಲು. ನಾನು ಎಲ್ಲ ಬ್ಲೌಸ್ಗೂ ಅಷ್ಟೇ ಇಡೋದು, ಭುಜ ಏನು ಜಾರಲ್ಲ. 2 ಕಾಲು ಇಟ್ಕೊಂಡ್ರೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಇದರಲ್ಲಿ 2 ಮುಕ್ಕಾಲು ಬರ್ತಾಯಿದೆ. 2 ಕಾಲು ಭುಜ, ಅದಕ್ಕೆ 3/4 ಇಂಚ್ ಸೇರಿಸಿ 3 ಇಡ್ತಾಯಿದ್ದೀನಿ. ನೆಕ್ ಹತ್ರ 1/4 ಇಂಚು, ಆ ಕಡೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಹೋಗುತ್ತೆ. ಈಗ ನೋಡಿ, 14 ಕಾಲು ತಗೊಂಡಿದ್ದೀವಲ್ಲ, ಅಲ್ಲಿ ಅರ್ಧ ಇಂಚ್ ಬಿಟ್ಟು ಕರೆಕ್ಟಾಗಿ ಆರ್ಮೋಲ್ ಹತ್ರ ತಗೊಳ್ಬೇಕು. 1/4 ಇಂಚ್, ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ನೋಡಿ, ಮುಂದೆ ಕತ್ತಿನ ಭಾಗ ಈ ಕಡೆ 1/4 ಇಂಚು, ನೋಡಿ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಕರೆಕ್ಟಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಇದು ಎಷ್ಟಿದೆಯೋ 1/4 ಇಂಚು ಮೇಲೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಗೆರೆ ಎಳ್ಕೊಳ್ಬೇಕು. ನಾನು ಹಾಗೆ ಟೇಪಲ್ಲೇ ಎಳೆದ್ಬಿಟ್ಟು ಮಾರ್ಕ್ ಮಾಡ್ತೀನಿ. ನಾನು ಇಲ್ಲಿ ವಿಡಿಯೋಗೆ ತೋರ್ಸೋಕ್ಕೋಸ್ಕರ ಸ್ಕೇಲಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, 5 ಕಾಲು ಬರುತ್ತೆ ಆರ್ಮಲ್ಲು. 32 ಎದೆ ಸುತ್ತಳಗೆಲ್ಲ ಅಷ್ಟೇ ಬರೋದು. 5 ಕಾಲು ಬರೇ ಬರುತ್ತೆ. ನೋಡಿ, ಮಾರ್ಕ್ ಮಾಡಿಕೊಂಡು ನೋಡಿ, ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, 5 ಕಾಲು ಇದೆಯಲ್ಲ, 1.25 ಇಡಬೇಕು ಹಿಂದೆ. 1.25ಗಿಂತ ಒಂಚೂರು ಒಂದು ಪಾಯಿಂಟ್ ಕಡಿಮೆ, 1 ಕಾಲು ಮೇಲೆ 1 ಪಾಯಿಂಟು ಕೆಳಗಡೆ ಒಂದು ಅರ್ಧ ಇಂಚ್ಗೆ. ನೋಡಿ, ಇದು 5 ಕಾಲು ಬಂದಿದೆಯಲ್ವಾ, 5 ಕಾಲಲ್ಲಿ ಅರ್ಧ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿ ಕರೆಕ್ಟಾಗಿ ಆ ಶೇಪಿಂದ, ಆ ಗೆರೆಯಿಂದ ಆ ಗೆರೆಗೆ ಶೇಪ್ ಕರೆಕ್ಟಾಗಿ ಸೇರಬೇಕು. ನೋಡಿ, ಈ ಥರ ಫ್ರಂಟ್ದು ಅರ್ಧ ಇಂಚ್ಗೆ. ನೋಡಿ, ನೆಕ್ಕು ನಮ್ಗೆ ಸ್ವಲ್ಪ ಮುಂದೆ ಬ್ರಾಡ್ ಬೇಕು ಅಂದರೆ ಒಂಚೂರು 1/4 ಇಂಚಷ್ಟು ಗೆರೆಯಿಂದ ಆಚೆ ಹೋದರೆ ಸರೋಗುತ್ತೆ. ನೋಡಿ, ಚೆಸ್ಟ್ ಲೂಸು 8 ಕಾಲಿದೆ, 8 1/4 ಇಂಚು ಸ್ಟಿಚಿಂಗು, 8 ಕಾಲು. ನೋಡಿ, ಕೆಳಗಡೆ ಪಟ್ಟಿಯಿಂದ 8.25 ಇದೆ. 2.5 ಡಾಟ್ ಹಿಡ್ದಿರ್ತೀವಲ್ಲ, 10 ಬರುತ್ತೆ.
ಆ 2.5 ಸೇರಿಸ್ಕೊಳ್ಬೇಕು. 10ಕ್ಕೆ 1 ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 1.5 ಇಂಚು. ಇವ್ರ ಬಟ್ಟೆ ಜಾಸ್ತಿ ಬಿಡೋದು ಬೇಡ ಅಂದಿದ್ದಾರೆ, ಅದಕ್ಕೆ 1.5 ಇಂಚ್ ಬಿಡ್ತಾ ಇದ್ದೀನಿ ನಾನು. ನೋಡಿ ಕರೆಕ್ಟಾಗಿ ಗೆರೆ ಎಳ್ಕೊಳ್ಬೇಕು. ನೋಡಿ ಮೇಲೆ ಶೋಲ್ಡರಿಂದ ಡಾಟ್ ಹಿಡಿಯೋಕ್ಕೆ 10.5, 10.5ಗೆ 1 ಮಾರ್ಕು ಪ್ಲಸ್ ಕೆಳಗಡೆ 2.5 ಅಂದರೆ 13ಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಸೈಡಿಂದ 3.5ಗೆ 1 ಮಾರ್ಕು, ಅಲ್ಲಿಂದ ಡಾಟ್ಗೆ 1/4 1/4 2.5 ಬರುತ್ತೆ. ಗೆರೆ ಎಳ್ಕೊಳ್ಬೇಕೊಂದು ಈ ಥರ ಡಾಟ್ಗೆ ಕರೆಕ್ಟಾಗಿ ಬರುತ್ತೆ. ಆಗ ಗೆರೆ ಎಳ್ಕೊಂಡ್ರೆ ನೋಡಿ ಇಲ್ಲಿಂದ ಕರೆಕ್ಟಾಗಿ ಅಲ್ಲಿ ಆರ್ಮೋಲ್ ಹತ್ರ ಕರೆಕ್ಟಾಗಿ ಒಂದೇ ಸ್ಟ್ರೈಟಾಗಿರಬೇಕು. ಸೆಂಟ್ರಲ್ಲಿ 3 ಇಂಚು ಗ್ಯಾಪ್ ಇದೆ. ಈ ಸೈಡು 2.5ಗೆ 1 ಮಾರ್ಕು. ನೋಡಿ ಪಟ್ಟಿ ಹತ್ರ ಮೇಲೆ ನೆಕ್ಕಿಂದ ಹಿಡಿದು ಅಲ್ಲಿ ಪಟ್ಟಿ ಹತ್ರ ಹಿಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಅಳತೆ ಮಾಡಿಕೊಂಡ್ರೆ 5.5 ಬರುತ್ತೆ. ಸೆಂಟ್ರಲ್ ಡಾಟು 1/2 ಇಂಚು. ನೋಡಿ ಈಗ ಶೇಪ್ ಕೊಡಬೇಕು ಈ ಥರ. ನೋಡಿ ಈಗ ಬ್ಯಾಕು ಅದರಲ್ಲಿ ಎಷ್ಟು ಡೀಪ್ ಇರುತ್ತೋ ಕೆಳಗಡೆ 1/2 ಇಂಚು ಬಿಟ್ಟು ಅದರಿಂದ ಅಳತೆ ತಗೊಳ್ಬೇಕು. ಇಲ್ಲೂ 1/2 ಇಂಚು ಎಕ್ಸ್ಟ್ರಾ ಡೀಪ್ ಇಡೋಕೆ ಹೇಳಿದ್ದಾರೆ. ನಾನಿನ್ನೂ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇಡ್ತಾಯಿದ್ದೀನಿ. ನೋಡಿ ಡೀಪ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗೆರೆಯಿಂದ ಆಚೆ ಹೋಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ತೆಗೆದುಬಿಡಬೇಕು. ಈಗ ಸ್ಲೀವ್ಸ್ ಕಟ್ ಮಾಡೋಣ. ನೋಡಿ ಉದ್ದ 9.25 ಇದೆ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. 10.25 ಸ್ಲೀವ್ಸ್ದು ಲೆಂತು. 10.25ಗೆ ಒಂದು ಗೆರೆ ಎಳ್ಕೊಳ್ಬೇಕು. ಡೌನಿಂಗು 3.5. ನೋಡಿ ಕೆಳಗಡೆ ಮೇಲೆ 3.5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಗೆರೆ ಎಳ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಂಗಿಲ್ಲ ಅಂದರೂ ಬ್ಲೌಸಲ್ಲಿ ಅಳತೆ ತೆಗೆದು ನೋಡ್ತೀವಿ ಅಂದ್ರೂ ಅಷ್ಟೇ ಬರುತ್ತೆ. ನೋಡಿ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿರೋದು, ಕರೆಕ್ಟಾಗಿದೆ ಅಂತ ಇದನ್ನೇ ಅಳತೆ ಕೊಟ್ಟಿದ್ದಾರೆ. ನೋಡಿ ಈ ಥರ ಹಿಡ್ಕೊಂಡು ಆರ್ಮೋಲ್ ಹತ್ರ ಆರ್ಮೋಲ್ ಇಲ್ಲಿದೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡ್ರೆ 1/2 ಇಂಚು ಒಳಗಡೆ ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ತೋಳಿನ ಲೂಸು 5 ಇದೆ. ನೋಡಿ 5ಕ್ಕೆ 1 ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಈ ಥರ ಬಟ್ಟೆ ಬಿಟ್ಟು ಈಗ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಆರ್ಮಲ್ಲು 7.5 ಇದೆ. ನೋಡಿ ಇಲ್ಲಿನೂ ಕರೆಕ್ಟಾಗಿ ಬಂದಿದೆ 7.5. ಅದೇ ಗೆರೆಗೆ ಈಗ ಕರೆಕ್ಟಾಗಿ ಗೆರೆ ಎಳ್ಕೊಳ್ಬೇಕು. ಇದೊಂದು ಚೂರಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಾಕಬೇಕು ಪೀಸು. ನಾನು ಆಮೇಲೆ ಹೊಲಿಬೇಕಾದ್ರೆ ಹಾಕ್ತೀನಿ. ನೋಡಿ ಮೇಲೆಯಿಂದ 1.5 ಇಂಚ್ ಬಿಡಬೇಕಲ್ಲಿ. ಈಗ
ಶೇಪ್ ತೆಗಿಬೇಕು. ಏನು ಸ್ಲೀವ್ಸ್ದೇನು ಕಷ್ಟ ಆಗಲ್ಲ ಫ್ರೆಂಡ್ಸ್, ಅರ್ಥ ಮಾಡಿಕೊಂಡ್ರೆ ಆರಾಮ್ಸೆ ಕಟ್ಟಿಂಗ್ ಮಾಡ್ಬೋದು. ನೋಡಿ ಈ ಥರ ತಗೊಂಡ್ರೆ ಹಿಂದೆ ಏನು ಎಕ್ಸ್ಟ್ರಾ ಬಟ್ಟೆ ನೆರಿಗೆ ಥರ ಏನು ಬರಲ್ಲ. ನೋಡಿ ಒಳಗಡೆ ಫ್ರಂಟಿಗೆ ಈ ಥರ ಶೇಪ್ ತಗೊಳ್ಬೇಕು. ನಾನು ಒಟ್ಟಿಗೆ ತೆಗ್ದಿದ್ದೀನಿ, ಕಟ್ ಮಾಡೋವಾಗ 2 ಎಳೆ ಬಿಟ್ಟು ಕಟ್ ಮಾಡ್ತೀನಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಅಲ್ಲಿ ಮೇಲೆ ಒಂದು ಕಚ್ಚು ಹಾಕ್ಕೊಳ್ಬೇಕು. ಅದು ಕರೆಕ್ಟಾಗಿ ಭುಜದ ಹತ್ರ ಸೇರಬೇಕು. ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಕಚ್ಚು ಹಾಕ್ಕೊಳ್ಬೇಕು. ನೋಡಿ ಮೇಲೆ 2 ಲೇಯರ್ ತೆಗೆದು ಈ ಥರ ಫ್ರಂಟ್ ಶೇಪ್ ಇದು ಈ ಥರ ತೆಗಿಬೇಕು. ನೋಡಿ ಬಟ್ಟೆ ಶೇಪ್ ಆ ಥರನೇ ಬರಬೇಕು, ಜಾಸ್ತಿ ಏನು ತೆಗಿಯೋಕ್ಕೋಗ್ಬಾರ್ದು. ನೋಡಿ ಮುಂದೆ ಒಂದು ಕಚ್ಚು ಹಾಕ್ಕೊಳ್ಬೇಕು, ಅದು ಅಲ್ಲಿ ಫ್ರಂಟಿಗೆ ಹೊಲಿಯೋಕ್ಕೆ ಗೊತ್ತಾಗುತ್ತೆ. ನೋಡಿ ಈಗ ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಹಾಕ್ಕೊಂಡು ಈ ಥರ ಒಂದು 1/4 ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡಬೇಕು. ಹೊಲಿಬೇಕಾದ್ರೆ ಆಚೆ ಈಚೆ ಹೋದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ನಾನು ಯಾವ ಬಟ್ಟೆ ಕಟ್ ಮಾಡಿದ್ರು ಒಂದು 1/4 ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ತೀನಿ. ಹೊಸ್ದಾಗಿ ಕಲಿಯೋರಿಗೆ ಕಷ್ಟನೇ ಆಗಲ್ಲ. ಈ ಥರ ಫ್ರಂಟು ಬ್ಯಾಕ್ ಒಟ್ಟಿಗೆ ಹಾಕಿ ಕಟ್ ಮಾಡಿದ್ರೆ ಬೇಗನೂ ಆಗುತ್ತೆ, ಹೊಲಿಯೋಕ್ಕೂ ಈಸಿ ಆಗುತ್ತೆ. ನೋಡಿ ಫ್ರಂಟ್ ಪಾರ್ಟು ಎಲ್ಲಂದರೆ ಅಲ್ಲಿ ಕಟ್ ಮಾಡಬಾರ್ದು, ಬಟ್ಟೆ ನೋಡ್ಕೊಂಡು ಹಾಕ್ಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ನಮ್ಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಆಮೇಲೆ ಹೊಲಿಬೇಕಾರೆ. ನೋಡಿ ಆಗಿದೆ ಎಲ್ಲ. ಈಗ ಪಟ್ಟಿ ಕಟ್ ಮಾಡೋಣ. ಬ್ಲೌಸಲ್ಲಿ 3/2 ಇದೆ, ಇಲ್ಲಿ 3/2. ನೋಡಿ ಇಲ್ಲಿ 3/4, ಮಧ್ಯದಲ್ಲಿ 2/2 ಇಟ್ಕೊಳ್ಬೇಕು. 1 ಇಂಚು ಡೌನಿಂಗ್ ಮಾಡಿ ಈ ಥರ ಶೇಪ್ ತೆಗೆದ್ರೆ ನೀಟಾಗಿ ಪಟ್ಟಿ ಬರುತ್ತೆ. ನೋಡಿ 1 ಇಂಚು ಡೌನ್ ಮಾಡಿದ್ರೇ ಈ ಥರ ನೀಟಾಗಿ ಬರುತ್ತೆ. ಈಗ ಕಟ್ ಮಾಡಿದ್ರೆ ಪಟ್ಟಿ ರೆಡಿ. ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು, ಅದು ಫ್ರಂಟಿಗೆ ಬರೋ ಥರ. ನೋಡಿ ಇದಕ್ಕೆ ಈ ಪೀಸ್ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.